ಸುಧಾಕರ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ಮುಂದೆ ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ಮುಂದಿನ ಮುಖ್ಯಮಂತ್ರಿ ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ಕಿಂಗ್ ಮೇಕರ್ ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ಕಿಂಗ್ ಮೇಕರ್ ಸತೀಶಣ್ಣ ಜಾರಕಿಹೊಳಿ ಅವರಿಗೆ. ನಮಸ್ಕಾರ ವೀಕ್ಷಕರೇ, ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ಏನು ಬೆಳಗಾವಿಯಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಬೀರಿದರು ಆಚರಣೆ ಮಾಡ್ತಿದ್ದಾರೆ. ಇದೀಗ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈ ಪಕ್ಷದ ಮುಖಂಡರು, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಕರ್ನಾಟಕದ ಬಾಗಲಕೋಟೆ ಹಾಗೂ ಏನು ದಾವಣಗೆರೆ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಂದ್ದಾರೆ, ಏನ್ ಹೇಳ್ತಾರೆ? ದಾವಣಗೆರೆ ಮತ್ತು ಬಾಗಲಕೋಟೆನಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ವಿಜಯಶಾಲಿಗಳಾಗಿದ್ದಾರೆ. ಇದ್ರ ಸಂದೇಶ ಅಂತಂದ್ರೆ ಭಾರತದ ಸಂವಿಧಾನ ಏನು ಹೇಳ್ತದೆ ಅದೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಜನಸಾಮಾನ್ಯರಿಗೆ ಆದ್ಯತೆಯನ್ನು ಕೊಡ್ತಾ ಇದೆ. ಎಲ್ಲ ಜಾತಿ ಧರ್ಮ ಜನರು ಒಟ್ಟಿಗೆ ತಗೊಂಡು ಹೋಗ್ತಾ ಇದೆ. ಇದೇ ಒಂದು ಸಂದೇಶ ನಮ್ಮ ಕರ್ನಾಟಕ ರಾಜ್ಯದ ಮರು ಚುನಾವಣೆಯಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ. ಈ ಇಲೆಕ್ಷನ್ದಲ್ಲಿ ಘಟಾನುಘಟಿ ರಾಜಕಾರಣಿಗಳು ಅಂದ್ರೆ ಅಹಿಂದ ಹಾಗೂ ಎಲ್ಲಾ ರಾಜಕಾರಣಿ ಪ್ರಚಾರಕ್ಕಾಗಿ ಇಲ್ಲಿ 15 ದಿನದಿಂದ ಇದ್ದರು. ಯಾವ ತರ ಪ್ರಚಾರ ಮಾಡಿದ್ರು? ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರೋದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಎಲ್ಲ ಕ್ಯಾಬಿನೆಟ್ ದರ್ಜೆಯ ಎಲ್ಲ ಸಚಿವರು ಕೂಡ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಹೋಗಿ ತಮ್ಮದೇ ಆದಂಥ ಒಂದು ಧಾಟಿಯಲ್ಲಿ ಪ್ರಚಾರವನ್ನು ಮಾಡಿ ಜನರ ಮನಸ್ಸನ್ನು ಗೆಲ್ಲಲು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ವಿಶೇಷವಾಗಿ ಬಾಗಲಕೋಟದ ಒಂದು ಏನು ಮರು ಚುನಾವಣೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಸುಮಾರು 2 ತಿಂಗಳುಗಳಿಂದ ಒಂದು ಬಾಗಲಕೋಟೆ ಇಲೆಕ್ಷನ್ ಒಂದು ಮತಕ್ಷೇತ್ರ ಜನರ ನಾರಿ ಮಿಡಿತವನ್ನ ಕಂಡುಹಿಡಿಯುವಲ್ಲಿ ಬಹಳ ಯಶಸ್ವಿಯಾದಂಥ ಪ್ರಯೋಗವನ್ನು ಇವತ್ತು ಮಾಡಿದ್ದಾರೆ. ಯಾಕಂದ್ರೆ ಬಾಗಲಕೋಟೆ ಇತಿಹಾಸದಲ್ಲಿ ಯಾರೇ ಒಬ್ಬ ಅಭ್ಯರ್ಥಿ ಗೆದ್ದರೂ ಕೂಡ 5,000 to 6,000 ರೂಪಾಯಿಗಿಂತ 5,000 to 6,000 ವೋಟಿಂಗ್ ಹೆಚ್ಚಿನ ಒಂದು ಮತಗಳ ಅಂತರ ಬಂದಿದ್ದಿಲ್ಲ. ಇದೇ ಮೊದಲೇ ಬಾರಿ ಸುಮಾರು 22,000 ಮತಗಳ ಅಂತರದಿಂದ ನಮ್ಮ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮೇಟಿ ಸಾಹೇಬರು ಇವತ್ತು ವಿಜಯಶಾಲಿಯಾಗಿದ್ದಾರೆ. ಇದಕ್ಕೆ ಕಾರಣ ಅಂತಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾ ಸಚಿವರ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರು ಇಡೀ ಜಿಲ್ಲೆಯ ಮುಖಂಡರನ್ನ ತೆಗೆದುಕೊಂಡು ಹೋಗಿ ತಾವು ಯಾವುದೇ ಒಂದು ದೊಡ್ಡ ಮಟ್ಟದ ಸಭೆ ಸಮಾರಂಭದಲ್ಲಿ ಭಾಗವಹಿಸಿದನೆ ಒಂದು ಬೂತ ಮಟ್ಟಗಳಲ್ಲಿ ಜನರ ಒಂದು ನಾರಿ ಮಿಡಿತವನ್ನ, ಜನರ ಕಷ್ಟಗಳಿಗೆ ಸ್ಪಂದನೆ ಕೊಟ್ಟು ಆ ಜನರಿಗೆ ಏನು ಅವಶ್ಯಕತೆಗಳಿದೆ ಆ ಜನರಿಗೆ ಬೇಡಿಕೆಯನ್ನ ತಮ್ಮ ಗಮನದಲ್ಲಿ ಇಟ್ಟುಕೊಂಡು ಒಂದು ಯಶಸ್ವಿ ರೀತಿಯ ಯಾವ ರೀತಿ ಶಿಗ್ಗಾವಿ ಮರು ಚುನಾವಣೆಯಲ್ಲಿ ತಮ್ಮ ಪ್ರಯೋಗವನ್ನು ಹಾಕಿದ್ರು, ಅದೇ ರೀತಿ ಇವತ್ತು ಬಾಗಲಕೋಟೆಯಲ್ಲೂ ಕೂಡ ಇವತ್ತು ತಮ್ಮದೇ ಆದಂಥ ಒಂದು ರಾಜಕೀಯ ಚಾಣಾಕ್ಷತೆಯಿಂದ ಇವತ್ತು ಬಾಗಲಕೋಟೆಯ ಜನತೆಯ ವಿಶ್ವಾಸವನ್ನು ಗೆಲ್ಲಲು ಯಶಸ್ವಿಯಾಗಿ ಅದ್ರ ಜೊತೆಗೂ ಕೂಡ ಕಾಂಗ್ರೆಸ್ ಪಕ್ಷದ ಕೊಟ್ಟಂತ ಪಂಚ ಗ್ಯಾರಂಟಿಗಳು ಕೂಡ ಇವತ್ತು ನಮ್ಮ ಹಳ್ಳಿಯ ಭಾಗದ ಜನರ ಒಂದು ನರನಾಡಿಯಾಗಿದೆ. ಯಾಕಂದ್ರೆ ಆ ಗ್ಯಾರಂಟಿಗಳ ಮೂಲಕ ನಮ್ಮ ಹಳ್ಳಿಗಾಡಿ ಇರ್ಬೋದು, ದೀನ ದಲಿತರಿರ್ಬೋದು, ಕಡು ಬಡವರು ಇರ್ಬೋದು ಮತ್ತು ರೈತರ ಒಂದು ಬಾಳು ಆರ್ಥಿಕವಾಗಿ ಸಬಲತೆಯನ್ನ ಕಾಣ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಒಂದು ಒಳ್ಳೆಯ ಪಂಚ ಗ್ಯಾರಂಟಿ ಕೊಡೋದ್ರ ಮುಖಾಂತರ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ ಅನ್ನೋದನ್ನ ನಾವು ಹೇಳ್ಬೋದು. ಪಂಚ ಗ್ಯಾರಂಟಿ ಎಷ್ಟೆಷ್ಟು ಉಪಯೋಗ ಈ ಎಲೆಕ್ಷನ್? ಪಂಚ ಗ್ಯಾರಂಟಿ ಯೋಜನೆ ಏನು ಕಾಂಗ್ರೆಸ್ ಪಕ್ಷ ಸರ್ಕಾರ ಕರ್ನಾಟಕಕ್ಕೆ ಮಾತು ಕೊಟ್ಟಿತ್ತು, ಅದನ್ನ 1ನೇ ದಿವಸದಿಂದ ಏನು ಈಡೇರಿಸಿದೆ. ಹಾಗಾಗಿ ಏನು ಕರ್ನಾಟಕದ ಬಡ ಜನರು ಇದ್ದಾರೆ ಅವ್ರಿಗೆ ಒಂದು ಆಧಾರ ಸ್ತಂಭವಾಗಿ, ಅವರ ಕುಟುಂಬ ನಡೆಸುವ ನಿಟ್ಟಿನಲ್ಲಿ ಆಧಾರ ಸ್ತಂಭವಾಗಿ ಪ್ರತಿಯೊಬ್ಬರಿಗೂ ಸಹ ಮಹಿಳೆಯರಿಗೆ ವಿಶೇಷವಾಗಿ ತಿಂಗಳಿಗೆ 2,000 ಕೊಡುವಂಥ ಒಂದು ಯೋಜನೆ ಇರ್ಬೋದು, ಅಥವಾ ಬಸ್ ಟಿಕೆಟ್ ಫ್ರೀ ಇರುವಂಥ, ಯಾಕಂದರೆ ದುಡಿಲಿಕ್ಕೆ ಕೆಲಸಕ್ಕೆ ಹೋಗುವಂಥ ಮಹಿಳೆಯರಿಗೆ ಅದು ಭಾಳ ಅನುಕೂಲ ಆಗಿದೆ. ಯಾಕಂದರೆ ಅದೇ ದುಡ್ಡನ್ನು ಅವ್ರು ಮತ್ತೆ ಬೇರೆ ತಮ್ಮ ಮನೆ ಮಕ್ಕಳಿಗೆ ಯಾವುದಾದ್ರೂ ಒಂದು ಉಪಯೋಗಕ್ಕೆ ಅದನ್ನು ಉಪಯೋಗಿಸ್ಕೋತಾರೆ. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿಯೂ ಸಹ ತಮ್ಮ ದಿನನಿತ್ಯದ ಜೀವನಕ್ಕಾಗಿ ಏನು ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆ ಕೊಟ್ಟಿದೆ ಅದು ಅವ್ರಿಗೆ ಬಹಳ ಉಪಯೋಗ ಆಗ್ತಾ ಇದೆ. ಹಾಗಾಗಿ ಅದು ಅವ್ರ ಜೀವನದಲ್ಲಿ ಹಾಸುಹೋಕ್ಕಾಗಿದೆ. ಹಾಗಾಗಿ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕಾಗಿ ಅವರು ಈ ಸರ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಸರ್ಕಾರ ಇದೆ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ವಿಶೇಷ ಒಂದು ಏನಂತಾರೆ ಸರ್ಚ್ ಮಾಡ್ತಿದ್ರು ನಮ್ಮ ಅಭ್ಯರ್ಥಿ. ಇಲ್ಲ, ಯಾಕಂದ್ರೆ ಅವರಿಗೆ ವಿಶ್ವಾಸ ಇತ್ತು ಮುಖ್ಯಮಂತ್ರಿಗಳಿಗೆ. ಯಾಕಂದ್ರೆ ಇಂಥ ಒಂದು ಒಳ್ಳೆಯ ಯೋಜನೆಗಳನ್ನ ಜನತೆ ಕೊಟ್ಟಾಗ ಜನರ ಕೈ ಹಿಡಿತಾರೆ ಅನ್ನೋ ಒಂದು ವಿಶ್ವಾಸ ಅವರಿಗಿತ್ತು. ಅದೇ ರೀತಿ ಏನು ಗ್ಯಾರಂಟಿ ಯೋಜನೆಗಳ ನಮ್ಮ ಕಮಿಟಿಗಳಿದಾವೆ ಅವರು ಸಹ ಪ್ರತಿಯೊಂದು ಮನೆಗೆ ಹೋಗಿ ಜನರಿಗೆ ಭೇಟಿಯಾಗಿ ತಮಗೆ ಯಾವ ರೀತಿಯ ಯೋಜನೆಗಳು ಯಾವ್ಯಾವ ಬರ್ತಾ ಇದ್ದಾವೆ, ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಥವಾ ಮುಂದೆ ಏನಾದರೂ ಮತ್ತೆ ಬೇಕಾಗಿದೆ ಅನ್ನೋದ್ರ ಬಗ್ಗೆ ಜನರೊಂದಿಗೆ ಚರ್ಚೆ ಮಾಡಿ ಮನೆ ಹೋಗಿ ಜನರ ವಿಶ್ವಾಸ ಗಳಿಸುವಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಯಶಸ್ವಿ ಆದರು. ಹಾಗಾಗಿ ಜನರು ಪಕ್ಷದ ಬೆನ್ನಿಗೆ ನಿಂತ್ಕೊಂಡ್ರು.
ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಕೂಡ ಈ ಮೊದಲನೇ ಸರ್ವೆ ಮಾಡಿದ್ರು ಇದಷ್ಟು ನಮ್ಮ ಈ ಏನು ಕ್ಯಾಂಡಿಡೇಟ್ ಬರ್ತಾರಂತ. ನಿಜವಾಗ್ಲೂ ಮೊದಲೇ ಸುಮಾರು 2-3 ತಿಂಗಳಿಂದ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟದ ಜನತೆಯ ನಾಡು ಮಿಡಿತವನ್ನ ಸರ್ವೆ ಮಾಡಿ ತಮ್ಮದೇ ಆದಂಥ ಸುಮಾರು 400 ಪಡೆ ಕಾರ್ಯಕರ್ತರನ್ನ ಕಳಿಸಿ ಪ್ರತಿಯೊಂದು ಬೂತ್ ಮಟ್ಟಿಗೆ ಮನೆ ಮನೆಗೆ ತೆರಳಿ ಜನರ ಒಂದು ಏನು ವಿಚಾರಗಳಿವೆ ಅನ್ನೋದನ್ನ ತಮ್ಮ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಕೂಡ ಅವರ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ CM ಸಾಹೇಬರದು DCM ಸಾಹೇಬರದು ಸನ್ಮಾನ್ಯ ಸತೀಶನ ಜಾರಕಿಹೊಳಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಬಾಗಲಕೋಟೆಯ ಜಿಲ್ಲೆ ಉಸ್ತುವಾರಿಯನ್ನು ಕೊಟ್ಟಿದ್ರು. ಅದೇ ರೀತಿ ಪಕ್ಷದ ಎಲ್ಲಾ ಮುಖಂಡರು ಕೂಡ ತಮ್ಮದೇ ಆದಂಥ ಕೊಡುಗೆಗಳನ್ನು ಕೊಟ್ಟರು. ಬಟ್ ರಾಜಕೀಯ ಚಾಣಾಕ್ಷತನ ಏನು ಹೇಳ್ಬೋದು, ಅದಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶಕರಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಇವತ್ತು ನಡೀಬಹುದು. ಯಾಕಂತಂದ್ರೆ ಸುಮಾರು 22,000ಗಳ ಅಂತರ ಗೆಲ್ಲುವಂತಂದ್ರೆ ಅದು ಕಡಿಮೆ ಅಲ್ಲ. ಅದಕ್ಕಾಗಿ ವಿಶೇಷವಾದ ಒಂದು ಚಾಣಾಕ್ಷ ನಡೆಯನ್ನ ಏನು ಅಹಿಂದ ವರ್ಗ ಇರ್ಬೋದು, ಹಿಂದುಳಿದ ಒಂದು ಜನರ ಸಮಸ್ಯೆಗಳಿರ್ಬೋದು, ಅಂದ್ರೆ ದೀನ ದಲಿತರಿರ್ಬೋದು, ಕಡು ಬಡವರು ಇರ್ಬೋದು, ಏನ್ ಅವರಿಗೆ ಅವಶ್ಯಕತೆ ಇದೆ, ನಮ್ಮ ಪಕ್ಷ ಅವ್ರಿಗೆ ಏನ್ ಕೊಡ್ತಾ ಇದೆ ಸುಮಾರು 3 ವರ್ಷಗಳಿಂದ ಅನ್ನೋದನ್ನ ಜನರ ಮನೆ ಮನೆಗೆ ಹೋಗಿ ನಮ್ಮ ಕಾರ್ಯಕ್ರಮ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದು ಬೆನ್ನೆಲುಬು ನಿಂತವರು ಈ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸನ್ಮಾನ್ಯ ಸತೀಶನ ಜಾರಕಿಹೊಳಿ ಅವರು. ವೀಕ್ಷಕರೇ, ಇದಿಷ್ಟು ಏನಂದ್ರೆ ಬಾಗಲಕೋಟೆ ಹಾಗೂ ದಾವಣಗೆರೆಯಲ್ಲಿ ಏನು ಒಂದು ಎಲೆಕ್ಷನ್ ಆಗಿತ್ತು. ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯಬೇರಿದರು. ಪಾಯಿಂಟ್ ನ್ಯೂಸ್ ಬ್ಯೂರೋ. ಸತೀಶಣ್ಣ ಜಾರಕಿಹೊಳಿ ಅವರಿಗೆ ರಾಜು ಸರ್ ಸಾಹೇಬರಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸತೀಶಣ್ಣ ಜಾರಕಿಹೊಳಿ ಅವರಿಗೆ, CM ಸಿದ್ದರಾಮಯ್ಯ ಸಾಹೇಬ್ ಅವರಿಗೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಮಂಜು ಕಡೆ ಸರ್. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಏನು ಮಹಾಜನತೆ ಇದೆ, ಅವರು ಇಂದು ನಮ್ಮ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಂತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ತಮ್ಮ ಆಶೀರ್ವಾದವನ್ನ ನೀಡಿದ್ದಾರೆ. ಯಾಕಂದ್ರೆ ಏನು ಕಾಂಗ್ರೆಸ್ ಪಕ್ಷ ಕಳೆದ 3 ವರ್ಷಗಳಿಂದ ಆಡಳಿತವನ್ನ, ಸ್ವಚ್ಛವಾದ ಆಡಳಿತವನ್ನ ಕೊಡ್ತಾ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಅದೇ ರೀತಿ ಉಪಮುಖ್ಯಮಂತ್ರಿಗಳಂತ ನಮ್ಮ KPC ಅಧ್ಯಕ್ಷರಾದಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ, ಹಾಗೂ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಏನು ಬಾಗಲಕೋಟೆ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಭಿವೃದ್ಧಿ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ದಾವಣಗೆರೆಯ ಇದನ್ನು ವಹಿಸಿಕೊಂಡಿದ್ರು, ಅವರೆಲ್ಲರೂ ಸಹ ಈ ತಮ್ಮ ವಹಿಸಿಕೊಟ್ಟಂತ ಜವಾಬ್ದಾರಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ವಹಿಸಿಕೊಂಡು ಏನು ಪಕ್ಷದ ತತ್ವ ಸಿದ್ಧಾಂತ ಹಾಗೂ ಯೋಜನೆಗಳು ಏನು ಕಾರ್ಯಗತಗೊಳಿಸಿದ್ದಾರೆ, ಅದೇ ರೀತಿ ಏನು ಗ್ಯಾರಂಟಿಯನ್ನ, ಪಂಚ ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು, ಅದೆಲ್ಲದಕ್ಕೂ ನಮ್ಮ ಕರ್ನಾಟಕದ ಜನತೆ ಇಂಥ ಒಳ್ಳೆಯ ಒಂದು ಯೋಜನೆಗಳನ್ನು ಕೊಟ್ಟಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಮತ್ತೊಮ್ಮೆ. ಹಾಗಾಗಿ ಅದೇ ರೀತಿ ಏನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಬಾಗಲಕೋಟೆ ಕಳೆದ 2 ತಿಂಗಳಿನಿಂದ ನಮ್ಮ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು ತಮ್ಮ ಇಡೀ ತಂಡದೊಂದಿಗೆ, ಸುಮಾರು 400 ಜನರ ತಂಡದೊಂದಿಗೆ ಬಾಗಲಕೋಟೆಯಲ್ಲಿ ಏನು ತಂತ್ರಗಾರಿಕೆಯನ್ನು ರೂಪಿಸಿದ್ರು. ಆ ತಂತ್ರಗಾರಿಕೆಯಿಂದ ಇವತ್ತು ನಾವು ಬಾಗಲಕೋಟೆ ಕ್ಷೇತ್ರವನ್ನ ಜಯ ಪಡೆಯುವಲ್ಲಿ ಸಿದ್ಧರಾಗಿದ್ದಾರೆ. ಅದೇ ರೀತಿ ಕರ್ನಾಟಕ ಜನತೆ ಇನ್ನು ಮುಂದಿನ ಚುನಾವಣೆಗೂ ಸಹ 2028ರ ಚುನಾವಣೆಗೂ ಸಹ ನಾವು ನಿಮ್ಮೊಂದಿಗಿದ್ದೇವೆ, ಒಳ್ಳೆಯ ಒಂದು ಸರ್ಕಾರವನ್ನು ಕೊಡ್ತಾ ಇದ್ದೀರಿ ಅನ್ನೋ ಒಂದು ಭಾವನೆಯೊಂದಿಗೆ ನಮಗೆ ಮತ ಚಲಾಯಿಸಿ ಈ ಬಹುಮತವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಅವರಿಗೂ ಸಹ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬಯಸ್ತೇವೆ. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ತುಂಬಾ ಸಂತೋಷದ ದಿನ. ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ನಡೆದಂತ 2 ಬೈ ಎಲೆಕ್ಷನ್ ಚುನಾವಣೆಗಳಲ್ಲಿ ಒಂದು
ಉತ್ತಮ ಮೆಜಾರಿಟಿ ಒಂದಿಗೆ ನಾವು ಈ ಚುನಾವಣೆಗಳನ್ನು ಗೆದ್ದಿದ್ದೇವೆ. ಇದು ಬರೀ ಕಾರ್ಯಕರ್ತರ ಪ್ರಯತ್ನ ಅನ್ನೋದಕ್ಕಿಂತ ಏನು ಜನರ ಪಕ್ಷದ ಪ್ರತಿ ಇರುವಂಥ ಒಂದು ಅಭಿಮಾನ ಪ್ರೀತಿಯನ್ನು ತೋರಿಸ್ತದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಕೊಟ್ಟಂಥ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಅನ್ಬೋದು, ಹಾಗೂ ನಮ್ಮ ಸರ್ಕಾರದ ಕಾರ್ಯವೈಖರಿಯನ್ನು ಜನರು ತುಂಬ ಪ್ರೀತಿಯಿಂದ ಆಧಾರದಿಂದ ಆಲಂಗಿಸಿ ಮತದಾನ ಮಾಡಿ ನಮ್ಮ ಎರಡೂ ಅಭ್ಯರ್ಥಿಗಳನ್ನ ಆರಿಸಿ ತಂದಿದ್ದಾರೆ. ಇದಲ್ಲದೆ ಈ ಕ್ರೆಡಿಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಸೇರ್ತದೆ. ಅದರ ಜೊತೆಗೆ 2028ರಲ್ಲಿ ಆಗುವ ಚುನಾವಣೆ ದಿಕ್ಸೂಚಿ ಅಂತ ನಾವೆಲ್ಲ ಭಾವಿಸ್ತೇವೆ. ಮುಂದೆ ಸಹಿತ 2028ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಬಹುಮತದಿಂದ ಆರಿಸಿ ಬರ್ತದೆ. ಯಾಕಂದ್ರೆ ನಮ್ಮ ಯೋಜನೆಗಳು ಜನಪರವಾದಂತ ಕಾಳಜಿನಿಟ್ಟುವಂತ ಯೋಜನೆಗಳಿದ್ದಾವೆ. ಬಡವರ ಪರ, ದೀನ ದಲಿತರ ಪರ, ಹಿಂದುಳಿದ ವರ್ಗದವರ ಪರವಂತ ಯೋಜನೆಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಆ ಯೋಜನೆ ಜನರ ಮನಸ್ಸಿನಲ್ಲಿ ಸಂತೃಪ್ತಿಯನ್ನು ತಂದಿದೆ. ಬರುವಂತ ಎಲ್ಲ ಚುನಾವಣೆಗಳನ್ನು ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಗೆಲ್ತದಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ನಾನು ರಾಜಾ ಸಲೀಂ ಕಾಶಿಂನವರಂತ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ, ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ರಾಹುಲಣ್ಣ ಜಾರಕಿಹೊಳಿ ಅವರಿಗೆ, ರಾಹುಲಣ್ಣ ಜಾರಕಿಹೊಳಿ ಅವರಿಗೆ, ಸಿಎಂ ಸಿದ್ದರಾಮಯ್ಯ ಸಾಹೇಬರಿಗೆ, ಸಿಎಂ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ಮುಂದೆ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಮುಂದಿನ ಮುಖ್ಯ